ವಿಜಯೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60 ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮ್ಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂತೇಳಿ ಪಾಪ ಎಲ್ಲಿನೂ 1,000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ನು ಚಪ್ಪಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ರು. ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕೂಡಿಸಿದ್ರೆ 5,000. ಅದ್ರ 25% ಕುರ್ಚಿ ಇವ್ರು ಇಟ್ಟಿದ್ದಿಲ್ಲ. ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಮತ್ತು ಆಲ್ಕೋಹಾಲ್ ಕುಡಿಲಕ್ಕೆ ಕಾರ್ಯಕರ್ತರು ಜನರಿಗೆ ಹೋಗತ್ತೆ ಹೇಳಿದ್ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ, ಕೇವಲ ನನ್ನ ಉಚ್ಚಾಟನೆ ನಂತರ ಅದನ್ನ ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ, ಆಕ್ರೋಶ ಇದೆ, ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ. ಇದು ಕೇವಲ ನಿನ್ನೆ ಒಬ್ಬ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತ. ಅದ್ರ ತಳಗಿನ ಕಮೆಂಟ್ ನೋಡ್ಬೇಕು. ನಮ್ಮದು ಒಂದು ಚಾನೆಲ್ದವರು ಬಂದಿದ್ರು, ತಳಗ ಕಮೆಂಟ್ ಎಷ್ಟು ಕೆಟ್ಟ ಬಂದವು. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ. ಇದು ಸ್ಪಷ್ಟ. ಸುಮ್ಮನೆ ಜನಾಕ್ರೋಶ ತಳಿ. ಯಾಕಂದ್ರೆ ಎಲ್ಲಿ ತಮಿಳುನಾಡು ಅಧ್ಯಕ್ಷನ ತಗೊಂಡಾಗ ನಾನು ತೆಗಿತಿರೋ ಭಯ ಬಂದಿರ್ಬೋದು, ಅದಕ್ಕೆ ಮಾಡ್ಯಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದು ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ನಾನು ಪಕ್ಷದಿಂದ ಉಚ್ಚಾಟನೆ ಆದ್ಮೇಲೆ ಯಾರ ಸಂಪರ್ಕನಾಗೂ ಇಲ್ಲ. ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸು. ಹಳ್ಳಿ ನಾ ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಜನ ಬಂದು, 100 ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತಗೋತೀರಿ ನಾವು ಬದ್ದಿರ್ತೀವಿ, ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ 3 ಪಕ್ಷ ಮೇಲೆ ಜನರ ವಿಶ್ವಾಸ ಹಾರಿ ಹೋಗಿದೆ. ಇನ್ನು ನಾ ಹೇಳಿನಲ್ರಿ, ವಿನಾ ವಿಜಯದಶಮಿ ತನ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಾಕತ್ತೀನಿಲ್ಲ. ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾ ಇದ್ವಿ. ಅಲ್ಲಿ ಏನು ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಏನೋ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ, ಇದನ್ನ ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡ್ಲಿಕ್ಕೇ ಆಗ್ತಾ ಇಲ್ಲ. ಜನಿವಾರ ಹಾಕ್ಬಿಟ್ಟು ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ, ಅಥವಾ ಜನಿವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾಳೆ ಇವು ಕೆಲವೊಂದು ಬಸವಾದಿ ಪ್ರಮುಖರು ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ. ಅಂದರೆ ಇದು ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಇಲ್ಲ. ಸಂಪೂರ್ಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಆರ್ ಅಶೋಕ್ ಬರ್ತಾ ಇಲ್ಲ, ಅಶ್ವಥ್ ನಾರಾಯಣ ಬರ್ತಾ ಇಲ್ಲ, ಯಾರು ಪ್ರಮುಖರು ಬರ್ತಾ ಇಲ್ಲ. ಶ್ರೀರಾಮುಲು ಬಂದ್ರೆ ಸುಮ್ಮನೆ ಕಟಾಚಾರಕ್ಕೆ ಬಂದು ಹೋಗ್ತಾರೆ. ಆದರೂ ಇನ್ನೊಂದು 500-600 ಜನ ಒಂದು ವಿಧಾನಸಭೆಗೆ 1,000 ಮಂದಿ ಕೂಡಿಸೋದಾಗಿಲ್ಲ. ಯಾವನೋ ಒಬ್ಬ ಭೂಪ್ ಹೇಳಿದ್ದೆ ನಮ್ಮ ಜಿಲ್ಲೆಯಲ್ಲಿ 150 ವಾಹನಗಳನ್ನು ಬಿಡ್ತೀನಿ, 10,000 ಜನ ಬರ್ತಾರಂತೇಳಿ. ಒಂದು ವಿಧಾನಸಭೆದ್ದು ನೀವು ಎಲ್ಲ ಕುಡಿದ್ರು 1,000 ಜನ ಸೇರಿಸಿಲ್ಲ. ಸಿಟಿಯವ್ರು ಬರುವುದಿಲ್ಲ. ಸಿಟಿಯವರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ, ಸಿಟಿಯಲ್ಲಿ ಒಳ್ಳೆ ಕೆಲಸ ನೋಡ್ಯಾರ ಮತ್ತು ಸುರಕ್ಷಿತ ಅದಾರ ಹೆದ್ದವರು. ಅದರಿಂದ ಏನಾಗಿದೆ, ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ. ವಿಜೇಂದ್ರ ಹೇಳ್ತಾರೆ, ಯತ್ನಾಳ್ ಅವ್ರ ಉಚ್ಚಾಟನೆ ಪಕ್ಷಕ್ಕೆ ಲಾಭ ಏನಾಗಿಲ್ಲ ನಿಜ, ಆದ್ರೆ ಪಕ್ಷ ಸಂಘಟನೆ ಆಗ್ತಾ ಇದೆ, ಒಕ್ಕಟ್ಟಾಗಿದೆ. ಎಲ್ಲಿ ಒಕ್ಕಟ್ಟಾಗಿದೆ? ಇವರು ಆ ಸಮಾವೇಶಕ್ಕೂ ಯಾರೂ ಬರಲ್ಲ. ಎಲ್ಲಿ ಬಿಜಾಪುರ ಜಿಲ್ಲಾದಾಗನೇ ನೋಡ್ರಿ, ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು 15 ದಿವಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು. ದರ್ಬಾರ್ ಸ್ಕೂಲ್ನಾಗ ಎಷ್ಟು ಜನ ಇದ್ರು ವಿಜೇಂದ್ರ ಭಾಷಣ ಮಾಡಾಗ. ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಬಿಜೆಪಿ ಮಹಾನ್ ನಾಯಕರೆಲ್ಲ ಕೂಡಿ, ನಿನ್ನೆ ನೀವು ಅಂಥ ಪರಿಸ್ಥಿತಿ ಆಗ್ಬೋದಂತ ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬಂತು? ಬಿಜಾಪುರ ಫೇಲ್ ಆಗಿದೆ, ನಿನ್ನೆ ದಾವಣಗೆರೆ ಫೇಲ್ ಆಗಿದೆ, ಹಾವೇರಿ ಫೇಲ್ ಆಗಿದೆ, ಅಲ್ಲಿ ಬೊಮ್ಮಾಯರು ಬಂದಿಲ್ಲ. ಯಾರು ಪ್ರಮುಖರದಾರ ಅವರೇ ಬರ್ತಾ ಇಲ್ಲ.
ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ. ಅದು ಘೋಷಣೆ ಒಂದು ಆರೋಪ ಮಾಡಿದೆ ಸರ್. ಅದು ಮಾನಹಾನಿ ಮಾನಹಾನಿ ಹಾಕ್ತೀನಿ ಅಂತಿದ್ರಿ. ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತಗೊಂಡಿದೀವಿ, ಅದು ಮಾನಹಾನಿ ಆಗ್ತೀವಿ. ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ. ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ, ಅದಕ್ಕೆ ಅದನ್ನು ಮಾಡಬೇಕು. ಯಾಕಂದ್ರೆ ಬೇಷರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಕು. ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡುಗಲ್ಲ. 28ನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನ್ನಿಗೆ ಬೆಂಕಿ ಹಚ್ಚೋದು, ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ. ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ. ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು. ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಮರುದಿವಸನೇ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ 1 ಲಕ್ಷ ಅಂತಲ್ಲ, ನಾವು 10 ಲಕ್ಷ ಸೇರ್ಬೇಕಾಗ್ತದೆ. ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾದ್ರು ನಾಟಕ ಅವ್ರು ಮಾಡಿದ್ರೆ ನಾವು ಸುಮ್ಕೊಂಡಿರೋದಿಲ್ಲ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅವ್ರಿಗೆ ಏನೇ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋದು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾದ್ರು ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು ಬರ್ದು ಕೊಟ್ಟರೆ ಮಾಡಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ. ಆದರೆ ಗುಂಡಾಗಿರಿ ಮಾಡ್ತೀನಿ, ಏನಾರು ಕೊಲ್ತೀನಿ, ಸುಡ್ತೀನಿ ಅಂತ ಏನಿದ್ರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದ ಎದುರಿಸ್ತೀವಿ. ನಮ್ಮಲ್ಲಿ ತಾಕತ್ತಿದೆ. ನಮ್ಮದು ಕ್ಷಮಾಗಿಮ ಬಿಡುವಂಥದ್ದು ಪ್ರಶ್ನೆನೇ ಇಲ್ಲ. ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದಿಲ್ಲ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿವಸನೇ ಹೇಳೀನಿ. ಅಷ್ಟೂ ನೀವು ಮಾಡ್ತೀನಿ ಅಂದ್ರೆ ಮಾಡಿ, ನಾವು ತಯಾರಿದ್ದೀವಿ. ವಿಜಯೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60. ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂತೇಳಿ ಪಾಪ ಎಲ್ಲಿನೂ 1,000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬಂದು ತಪ್ಪಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ರು. ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕೂಡಿಸಿದ್ರೆ 5,000. ಅದ್ರ 25% ಕುರ್ಚಿ ಇವ್ರು ಇಟ್ಟಿದ್ದಿಲ್ಲ. ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಮತ್ತು ಆಲ್ಕೋಹಾಲ್ ಕುಡಿಲಕ್ಕೆ ಕಾರ್ಯಕರ್ತರು ಜನರಿಗೆ ಹೋಗತ್ತೆ ಹೇಳಿದ್ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ. ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ, ಆಕ್ರೋಶ ಇದೆ, ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಅಲ್ಲ. ಇದು ಕೇವಲ ನಿನ್ನೆ ಒಬ್ಬ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತ. ಅದ್ರ ತಳಗಿನ ಕಮೆಂಟ್ ನೋಡಬೇಕು. ನಮ್ಮದು ಒಂದು ಚಾನೆಲ್ದವರು ಬಂದಿದ್ರು, ತಳಗ ಕಮೆಂಟ್ ಎಷ್ಟು ಕೆಟ್ಟ ಬಂದವು. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ. ಇದು ಸ್ಪಷ್ಟ. ಸುಮ್ಮನೆ ಜನಾಕ್ರೋಶ ತಳಿ. ಯಾಕಂದರೆ ಎಲ್ಲಿ ತಮಿಳುನಾಡು ಅಧ್ಯಕ್ಷನ ತಗೊಂಡಾಗ ನಾನು ತೆಗಿತೀನೋ ಭಯ ಬಂದಿರ್ಬೋದು, ಅದಕ್ಕೆ ಮಾಡ್ಯಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದು ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ನಾನು ಪಕ್ಷದಿಂದ ಉಚ್ಚಾಟನೆ ಆದಮೇಲೆ ಯಾರ ಸಂಪರ್ಕನಾಗೂ ಇಲ್ಲ. ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸು. ಹಳ್ಳಿ ನಾ ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಜನ ಬಂದು, 100 ಜನ ಬಂದು ಪಟಾಕ್ಷಿ ಹಾರಿಸಿ ನೀವು ಏನು ನಿರ್ಣಯ ತಗೋತೀರಿ ನಾವು ಬದ್ದಿರ್ತೀವಿ, ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ 3 ಪಕ್ಷ ಮೇಲೆ ಜನರ ವಿಶ್ವಾಸ ಹಾರಿ ಹೋಗಿದೆ. ಇನ್ನು ನಾ ಹೇಳಿನಲ್ರಿ, ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಾಕತ್ತೀನಿಲ್ಲ. ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾ ಇದ್ವಿ. ಅಲ್ಲಿ ಏನು ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಏನೋ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ. ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾ ಇದೆ, ಇದನ್ನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡ್ಲಿಕ್ಕೇ ಆಗ್ತಾ ಇಲ್ಲ. ಜನಿವಾರ ಹಾಕ್ಬಿಟ್ಟು ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ?
ಅಥವಾ ಜನವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾಳೆ ಇವು ಕೆಲವೊಂದು ಬಸವಾದಿ ಪ್ರಮುಖರ ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನ ಇಟ್ಕೊಂಡು ಬಂದಿರತ್ತಾರ. ಅಂದರೆ ಇದು ಒಟ್ಟೆ ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ BJP ರಾಜ್ಯಾಧ್ಯಕ್ಷ ಇಲ್ಲ. ಸಂಪೂರ್ಣ BJP ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಅಶೋಕ್ ಬರ್ತಾ ಇಲ್ಲ, ಅಶ್ವಥ್ ನಾರಾಯಣ ಬರ್ತಾ ಇಲ್ಲ, ಯಾರು ಪ್ರಮುಖರು ಬರ್ತಾ ಇಲ್ಲ. ಶ್ರೀರಾಮುಲು ಬಂದರೆ ಸುಮ್ಮನೆ ಕಟಾಚಾರಕ್ಕೆ ಬಂದು ಹೋಗ್ತಾರೆ. ಆದರೂ ಇನ್ನೊಂದು 500-600 ಜನ ಒಂದು ವಿಧಾನಸಭೆಗೆ 1,000 ಮಂದಿನ ಕೂರಿಸೋದಾಗಿಲ್ಲ. ಯಾವನೋ ಒಬ್ಬ ಭೂಪ್ ಹೇಳಿದ್ದ ನಮ್ಮ ಜಿಲ್ಲೆಯಲ್ಲಿ 150 ವಾಹನಗಳನ್ನು ಬಿಡ್ತೀನಿ, 10,000 ಜನ ಬರ್ತಾರಂತೇಳಿ ಒಂದು ವಿಧಾನಸಭೆದ್ದು. ನೀವು ಎಲ್ಲ ಕುಡಿದ್ರು 1,000 ಜನ ಸೇರಿಸಲ್ಲ. ಸಿಟಿಯವ್ರು ಬರುವುದಲ್ರಿ, ಸಿಟಿಯವರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ, ಸಿಟಿಯಲ್ಲಿ ಒಳ್ಳೆ ಕೆಲಸ ನೋಡ್ಯಾರ ಮತ್ತು ಸುರಕ್ಷಿತ ಅದಾರ ಹಿಂದೂಗಳು. ಅದರಿಂದ ಏನಾಗಿದೆ, ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ. ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಅವರು ಉಚ್ಚಾಟನೆ ಪಕ್ಷಕ್ಕೆ ಲಾಭ ಏನಾಗಿಲ್ಲ ನಿಜ, ಆದ್ರೆ ಪಕ್ಷ ಸಂಘಟನೆ ಆಗ್ತಾ ಇದೆ, ಒಕ್ಕಟ್ಟಾಗಿದೆ. ಎಲ್ಲಿ ಒಕ್ಕಟ್ಟಾಗಿದೆ? ಇವರು ಆ ಸಮಾಜಕ್ಕೂ ಯಾರೂ ಬರಲ್ಲ. ಎಲ್ಲಿ ಬಿಜಾಪುರ ಜಿಲ್ಲಾದಾಗನೇ ನೋಡ್ರಿ, ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು 15 ದಿವಸದಿಂದ ತಯಾರಿ ಮಾಡಿ 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 ಎಷ್ಟು ಜನ ಮಾಡಿದ್ರು. ದರ್ಬಾರ್ ಸ್ಕೂಲ್ನಾಗ ಎಷ್ಟು ಜನ ಇದ್ರು ವಿಜೇಂದ್ರ ಭಾಷಣ ಮಾಡಾಗ. ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡ್ಯಾರಲ್ಲ BJP ಮಹಾನ್ ನಾಯಕರೆಲ್ಲ ಕೂಡಿ, ನಿನ್ನೆ ನೀವು ಅಂಥ ಪರಿಸ್ಥಿತಿ ಆಗ್ಬೋದಂತ ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬಂತು? ಬಿಜಾಪುರ ಫೇಲ್ ಆಗಿದೆ, ನಿನ್ನೆ ದಾವಣಗೆರೆ ಫೇಲ್ ಆಗಿದೆ, ಹಾವೇರಿ ಫೇಲ್ ಆಗಿದೆ, ಅಲ್ಲಿ ಬೊಮ್ಮಾಯರು ಬಂದಿಲ್ಲ. ಯಾರು ಪ್ರಮುಖರದಾರ ಅವರೇ ಬರ್ತಾ ಇಲ್ಲ ಅಂದಾಗ ಇದು ಕೇವಲ ವಿಜೇಂದ್ರ ಕುರ್ಚಿ ಉಳಿಸುವ ಯಾತ್ರೆ. ಅದು ಘೋಷಣೆ ಒಂದು ಆರೋಪ ಮಾಡಿದೆ ಸರ್. ಅದು ಮಾನಹಾನಿ ಹಾಕ್ತೀನಿ ಅಂತಿದ್ರಿ. ಸಿದ್ದೇಶ್ವರ ಸಂಸ್ಥೆ ನಿರ್ಣಯ ತಗೊಂಡಿದೀವಿ, ಅದು ಮಾನಹಾನಿ ಆಗ್ತೀವಿ. ಯಾರ್ಯಾರು ಪತ್ರಿಕಾಗೋಷ್ಠಿಯಲ್ಲಿದ್ದರು ಅವರೆಲ್ಲರ ಮ್ಯಾಗೂ ಮಾನಹಾನಿ ಆಗ್ತೀವಿ. ಅದು ಯಾವುದೇ ದಾಖಲೆ ಇರದೆ ಏನು ಆರೋಪ ಮಾಡ್ಯಾರಲ್ಲ, ಅದಕ್ಕೆ ಅದನ್ನು ಮಾಡಬೇಕು. ಯಾಕಂದ್ರೆ ಬೇಸರತ್ತಾಗಿ ಹಿಂದೂ ಸಮಾಜದ ಕ್ಷಮೆ ಬೇಕು. ಇಲ್ಲಾಂದರೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಬಿಡುವುದಲ್ಲ. 28ನೇ ತಾರೀಕಿಗೆ ಏನಾದರೂ ಅವರು ಮೊದಲಿನ ಎಲ್ಲ ಇದರಲ್ಲಿ ನೋಡಿಬಿಟ್ರೆ ಬೆನ್ನಿಗೆ ಬೆಂಕಿ ಹಚ್ಚೋದು, ಹಿಂದೂ ಆಸ್ತಿಗಳನ್ನು ಹಾಳು ಮಾಡುವಂಥದ್ದು ಏನೋ ಪ್ರಯತ್ನ ಮಾಡಿದ್ರೆ ಅದರ ಭೀಕರ ಪರಿಣಾಮ ಆಗ್ತದೆ. ನಾನು ಇವತ್ತನೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗೃಹ ಮಂತ್ರಿಗಳ ಪತ್ರ ಬರೆದಿದ್ದೀನಿ. ಯಾವುದೇ ಹಿಂದೂಗಳ ಹಾನಿ ಆದರೆ ಯಾರು ಅದರ ನೇತೃತ್ವ ತಗೊಂಡಿರ್ತಾರೆ ಅವರಿಂದಲೇ ವಸೂಲಿ ಮಾಡಬೇಕು. ಆ ರೀತಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರು ಕೆಲವೊಂದು ಗುಂಡಾಗಳನ್ನು ತಂದು ಏನಾದರೂ ಮಾಡಿದ್ರೆ ಮರುದಿವಸನೇ ಇಡೀ ಕರ್ನಾಟಕದಿಂದ ನಾವು ಜನ ಸೇರಿಸಿ 1 ಲಕ್ಷ ತರಲ್ಲ, ನಾವು 10 ಲಕ್ಷ ಸೇರ್ಬೇಕಾಗ್ತದೆ. ಅದಕ್ಕೆ ಇಂಥ ಎಚ್ಚರಿಕೆ ಇಂಥದ್ದು ಏನಾರು ನಾಟಕ ಅವ್ರು ಮಾಡಿದ್ರೆ ನಾವು ಸುಮ್ಕೊಂಡಿರೋದಿಲ್ಲ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಅವ್ರಿಗೆ ಏನೇ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರ ಕಡೆ ಬಾಂಡ್ ಬರ್ಸೋದು. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಹಿಂದೂಗಳ ಆಸ್ತಿ ಪಾಸ್ತಿ ಏನಾದ್ರು ಆದರೆ ನಿಮ್ಮಿಂದ ವಸೂಲಿ ಮಾಡಲಾಗೋದು. ಬರ್ದು ಕೊಟ್ಟರೆ ಮಾಡಿ. ಪ್ರಜಾತಂತ್ರದಲ್ಲಿ ಹೋರಾಟ ಅವ್ರ ಪ್ರತಿಭಟನೆ ಇರ್ತದೆ. ಆದರೆ ಗುಂಡಾಗಿರಿ ಮಾಡ್ತೀನಿ, ಏನಾರು ಕೊಲ್ತೀನಿ, ಸುಡ್ತೀನಿ ಅಂತ ಏನಿದ್ರೆ ಅದಕ್ಕೆ ಯಾವ ಹಿಂದೂಗಳೂ ತಯಾರದ ಎದುರಿಸ್ತೀವಿ. ನಮ್ಮಲ್ಲಿ ತಾಕತ್ತಿದೆ. ನಮ್ಮದು ಕ್ಷಮಾಗಿಮ ಬಿಡುವಂಥದ್ದು ಪ್ರಶ್ನೆನೇ ಇಲ್ಲ. ನಾವೇನು ಹೇಳಿದ್ದೀವಿ ಅದಕ್ಕೆ ನಾವು ಬದ್ಧದಿಲ್ಲ. ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿವಸನೇ ಹೇಳೀನಿ. ಅಷ್ಟು ನೀವು ಮಾಡ್ತೀನಿ ಅಂದ್ರೆ ಮಾಡಿ, ನಾವು ತಯಾರಿದ್ದೀವಿ.